ಸರಿ. ಇವತ್ತಿಗೆ ಯಾಕೆ ನಿಮಗೆ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ, ರೈಲ್ವೆ ಸ್ಟೇಷನ್ಗೆ ಹೋದ್ರು, ಏರ್ಪೋರ್ಟ್ಗೆ ಹೋದ್ರು, ಹೋಟ್ಲಿಗೆ ಹೋದ್ರು, ಮನೆಗೆ ಬಂದರು, ಎಲ್ಲದ್ರದ್ದು ವೀಡಿಯೋ ನಡೀತಾ ಇರುತ್ತೆ. ನಾವು ಒಂದ್ಸರಿ ಯೋಚನೆ ಮಾಡೋದು ಯಾಕೆ ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ. ಆಮೇಲೆ ಅಂದ್ಕೊಳ್ಳೋದು, ಎಸ್ ಕೌತರ್ ಸರ್ ಹೇಳಿದ್ ಜ್ಞಾಪಿಸ್ಕೋ, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಬ್ರ್ಯಾಂಡ್. ಜನಗಳ ಮಧ್ಯೆ ಕಾಣಿಸ್ಕೊತಾನೆ ಇರಬೇಕು. ಕಾಣಿಸ್ಕೊತಾ ಇರಬೇಕು, ನಿನ್ನನ್ನು ನೀನು ಆ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು. ಅವಾಗ ಮಾತ್ರ ಅಂದರೆ ಪರ್ಫಾರ್ಮೆನ್ಸ್ ಜೊತೆಲಿ ಇವೆಲ್ಲವೂ ಬೇಕಾಗುತ್ತೆ ಟು ಬಿಲ್ಡ್ ಆ್ಯಂಡ್ ಮಾರ್ಕೆಟ್. ನೀವು ಪ್ರಮೋದ್ ಶೆಟ್ಟರ್ನ ಹೀರೋ ಮಾಡ್ಬಿಟ್ಟಿದ್ದೀನಿ, ಬಿಸ್ನೆಸ್ ಏನು? ಆಬ್ವಿಯಸ್ಲಿ ಪ್ರೊಡ್ಯೂಸರ್ ಯೋಚನೆ ಇರಲ್ವ ಅದು. ಸುಮ್ಮನೆ ಒಂದಿಷ್ಟು ಕೋಟಿ ಅಂತ ಹಾಕ್ಬಿಡ್ತಾರ? ಇಲ್ಲ, ಯೋಚನೆ ಮಾಡೇ ಮಾಡ್ತಾರೆ. ಸೊ ಹಂಗೆ ಯೋಚನೆ ಮಾಡಿದಾಗ ಮೋಸ್ಟ್ಲಿ ನಾನು ಪ್ರೊಡ್ಯೂಸರ್ಗೆ ಅನ್ಯಾಯ ಮಾಡ್ತಾ ಇದ್ದೀನೇನೋ ಅನ್ಸುತ್ತೆ. ಯಾಕೆಂದರೆ ಇಷ್ಟು ವರ್ಷ 50ನೇ ಸಿನಿಮಾ ನಂದು ಲಾಫಿಂಗ್ ಬುದ್ಧ. Oh wow. Okay. And what a nice way to celebrate 50th movie and ಈಗ as a hero ಅಲ್ಲ. ಆಫ್ ಕೋರ್ಸ್ ಆ ಟ್ರೇಲರ್ ನೋಡಿದಾಗ ನೀರೂರು ಪೊಲೀಸ್ ಸ್ಟೇಷನ್ನಿಂದ ಶುರುವಾಗೋ ಒಂದು ಕಥೆ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಎಲ್ಲ ಥರನೂ. ಈಗ ನೀವು ಸಟಲ್ಲಾಗಿ ಹೊಟ್ಟೆ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಅಥವಾ ₹1 ವೇಯಿಂಗ್ ಮಷೀನಿಗೆ ಹಾಕಿ ಇದನ್ನು ಕಮ್ಮಿ ಮಾಡೋದು, ಸ್ಟ್ರೆಸ್ ಅಂದರೆ ಏನು ಗೊತ್ತಾ, ಬರ್ನೌಟ್ ಅಂತ ಅಂದಾಗ ಅದಕ್ಕೆ ತಕ್ಕಂತೆ ಫುಟೇಜಸ್ಗಳು ಬರೋದು, ಇವೆಲ್ಲ ನೋಡಿದಾಗ ಇವತ್ತಿಂದು ನೆಟ್ಫ್ಲಿಕ್ಸು ಎಲ್ಲ ಕಡೆ ಸೀರೀಸನ್ನು ನೋಡಿದಾಗ ಎಕ್ಸ್ಪೋಜರ್ ಇರೋ ಆಡಿಯನ್ಸ್ಗೆ ಆ ಲೆವೆಲ್ಗಿರುವಂಥ ಒಂದು ಟೆಕ್ನಿಕ್ಯಾಲಿಟೀಸ್ ಅಂತ ಬಂದಾಗ ಇರುತ್ತೆ. ಬಟ್ ನಮ್ಮ ಕುತೂಹಲ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇರುವಂತಹ ಪ್ರಮೋದ್ ಅವರು ಲಾಫಿಂಗ್ ಬುದ್ಧ ಈ ಕಥೆ ಆ್ಯಂಡ್ ಅಫ್ಕೋರ್ಸ್ ಇದು ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಅಂತಂದಮೇಲೆ ಇಲ್ಲಿವರೆಗಾಗಲೇ ನಮಗೂ ಅರ್ಥ ಆಗಿದೆ, ಸುಮ್ಮನೆ ಸ್ನೇಹಕ್ಕೆ ಯಾರೂ ಪ್ರೊಡ್ಯೂಸರ್ ಆಗಲ್ಲ. ನಾನು ಇದು ಪ್ರಶ್ನೆ ಸುಮಾರು ಸರಿ ಹೇಳಿದ್ದೀನಿ. ಅಂದರೆ ಯಾಕೆ ನಿಮ್ಮ ಪ್ರಮೋದ್ ಶೆಟ್ಟಿ ಎಲ್ಲ ನಿಮ್ಮ ಸಿನಿಮಾದಲ್ಲಿರ್ತಾರೆ, ನಾನು ಯಾವುದೇ ಇಂಟರ್ವ್ಯೂಗೆ ಅವ್ನ ಪಕ್ಕದಲ್ಲೇ ಕೂತಿರ್ತೀನಿ. ಈ ಕಡೆ ರಕ್ಷಿತ್, ಈ ಕಡೆ ರಿಷಬ್, ಇಬ್ರಿಗೂ ಅದೇ ಪ್ರಶ್ನೆ ಕೇಳ್ತಿರ್ತಾರೆ. ಒಂದು ಸರಿ ಬೇಜಾರಾಗೋಯ್ತು, ನಾನು ಅದಕ್ಕೆ ಹೇಳಿದೆ, ನಾನೊಬ್ಬ ಕೆಟ್ಟ ಕಲಾವಿದ ಆಗಿದ್ದರೆ ಫ್ರೆಂಡ್ಶಿಪ್ಗೋಸ್ಕರ ಯಾವನು ಹಾಕೋತಿರಲಿಲ್ಲ. ಇನ್ನೊಂದು ಐಡೆಂಟಿಟಿ ಇರುತ್ತೆ. ನಾನು ಅವ್ರ ಎಕ್ಸ್ಪೆಕ್ಟೇಷನನ್ನು ಮೀಟ್ ಮಾಡ್ತಾಯಿದ್ದೀನಿ ಪರ್ಫಾರ್ಮೆನ್ಸಲ್ಲಿ, ಹಾಗಾಗಿ ಅವ್ರು ನಂಗೆ ಚಾನ್ಸ್ ಕೊಡ್ತಿದ್ದಾರೆ. ನಾನು ಇವತ್ತವರೆಗೂ ಟು ಬಿ ಓಪನ್, ನಾನು ಇವತ್ತವರೆಗೂ ರಿಷಬ್ಗಾಗಲಿ ರಕ್ಷಿತ್ಗಾಗಲಿ ಅವ್ರ ನೆಕ್ಸ್ಟ್ ಸಿನಿಮಾ ಏನಾದ್ರು ಕತೆ ಹೇಳಿದಾಗ ಇದರಲ್ಲಿ ನಂದು ಯಾವ ಕ್ಯಾರೆಕ್ಟ್ರು ಅಂತ ಕೇಳಲಿಲ್ಲ. ನಾನು ಇವತ್ತವರೆಗೂ ಕೇಳಲಿಲ್ಲ. ಐ ಡೋಂಟ್ ರಿಮೆಂಬರ್ ಆಸ್ಕಿಂಗ್ ಎನಿಬಡಿ ಆ್ಯಂಡ್ ಎನಿಥಿಂಗ್. ನನಗೆ ಯಾರಿಗೂ ನಂದೇನು ಕ್ಯಾರೆಕ್ಟರ್ ಇದೆಯಾ ಇದರಲ್ಲಿ ಅಂತ ಅವ್ನ ಕತೆ ಹೇಳಿದಾಗಲಿ, ನಾವು ಕತೆ ಡಿಸ್ಕಸ್ ಮಾಡಬೇಕಾದ್ರಾಗಲಿ, ಮಗ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ, ಇವತ್ತವರೆಗೂ ಮಾತಾಡಿಲ್ಲ ನಾನು. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಬೀಯಿಂಗ್ ಅ ಡೈರೆಕ್ಟರ್ಸ್, ಇವನಿಗೆ ಯಾವ ಕ್ಯಾರೆಕ್ಟರ್ ಮಾಡೋಕ್ಕೆ ಕೇಪಬಿಲಿಟಿ ಇದೆ ಅಂತ ಗೊತ್ತಿದೆ. ಇನ್ಫ್ಯಾಕ್ಟ್ ಅವನೇ ಶ್ರೀಮನ್ನಾರಾಯಣಗೆ ನನ್ನ ಕ್ಯಾರೆಕ್ಟರ್ಗೆ, ಅಂದರೆ ನಾನು ಬಾಲಾಜಿ ಮನೋರು ಏನು ಮಾಡಿದ್ವಿ ಅಣ್ಣ ತಮ್ಮನ ಕ್ಯಾರೆಕ್ಟ್ರು, ನೆಗೆಟಿವ್ ಕ್ಯಾರೆಕ್ಟ್ರು, ಸುಮಾರು ಜನರದ್ದು ಆಡಿಷನ್ ಆಗೋಗಿತ್ತು. ನಾನು ಯಾವುದೋ ಊರಲ್ಲಿ ಏನೋ ಶೂಟಿಂಗ್ ಮಾಡ್ಕೊಂಡಿದ್ದೆ. ಡೈರೆಕ್ಟರ್ ಸಚಿನ್ ನಂಬಲೇ ಇಲ್ವಂತೆ ರಕ್ಷಿತ್ ಹೇಳಿದಾಗ, ಇಲ್ಲ ಇದನ್ನು ಪ್ರಮೋದ್ ಶೆಟ್ರ್ ಹತ್ರ ಮಾಡಿಸಿದ್ರೆ ಅವ್ರು ಪುಲ್ ಆಫ್ ಮಾಡ್ತಾರೆ ಈ ಕ್ಯಾರೆಕ್ಟರ್ನ. ಸರ್ ಪ್ರಮೋದ್ ಶೆಟ್ರಿಗೆ ಅಷ್ಟು ಏಜ್ ಆಗಿಲ್ವಲ್ಲ ಸರ್, ಹೆಂಗೆ ಪುಲ್ ಆಫ್ ಮಾಡ್ತಾರೆ ಸರ್, ಆಗಲ್ಲ ಸರ್ ಇದು, ನೀವು ನೋಡಿ ಸಚಿನ್ ಅದು ಆಗುತ್ತೆ, ನೀವು ಹೋಗಲಿ ನನಗೊಂದು ಕೆಲಸ ಮಾಡಿ ಲುಕ್ ಟೆಸ್ಟ್ ಮಾಡಿ ನೋಡಿ ಅಂದ್ರೆ ಅಂತ. ಇಷ್ಟೆಲ್ಲ ಡಿಸ್ಕಷನ್ ಆಗಿದೆ ಅಂತ ನಂಗೆ ಆಮೇಲೆ ಗೊತ್ತಾಗಿದ್ದು, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಲುಕ್ ಟೆಸ್ಟ್ ಮಾಡಿ ನೋಡಿ ಅಂತ. ಸರಿ ರಕ್ಷಿತ್ ಕರೆದ, ಮಗ ಒಂಚೂರು ಮನೆಗೆ ಬರೋ ಅಂತ. ನಾನು ಏನಕ್ಕೋ ಬೇರೆ ಕರಿತಾ ಇದ್ದಾನೆ ಅಂದರೆ ಎಲ್ಲ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ರೆಡಿ ಇತ್ತು. ಏನೋ ಇದು ಅಂದೆ, ನಿಂಗೆ ಒಂಚೂರು ರೆಡಿ ಮಾಡಿ ನೋಡ್ಬೇಕು ಮಗ, ಒಂದು ಲುಕ್ ಟೆಸ್ಟ್ ಮಾಡಬೇಕು ಅಂದ. ಯಾವ ಕ್ಯಾರೆಕ್ಟ್ರು ಅಂತಲೂ ಹೇಳಲಿಲ್ಲ. ಲುಕ್ ಟೆಸ್ಟ್ ಎಲ್ಲ ಮೇಕಪ್ ಎಲ್ಲ ಮಾಡಿಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಹಾಕ್ಸ್ಬಿಟ್ಟು ಕರ್ಕೊಂಬಂದು ಹಿಂಗೆ ನಿಲ್ಸಿದ್ರು. ಸಚಿನ್ ಹಿಂಗೆ ನೋಡ್ಬಿಟ್ಟು, ಸರ್ ಏನು ಸರ್ ಇವರು ಕ್ಯಾರೆಕ್ಟರ್ ಥರನೇ ಕಾಣ್ತಾ ಇದ್ದಾರಲ್ಲ ಸರ್, ಹಿಂಗೆ ಸರ್ ಇವರು ಎಲ್ಲ ಕ್ಯಾರೆಕ್ಟ್ರಿಗೂ ಅಷ್ಟು ಯಂಗ್ ಕ್ಯಾರೆಕ್ಟರ್ ಮಾಡ್ತಾರೆ, ಇಷ್ಟು ಓಲ್ಡ್ ಕ್ಯಾರೆಕ್ಟರ್ ಮಾಡಿದ್ರೆ ಹೆಂಗೆ ಸೂಟ್ ಆಗ್ತಾರೆ ಸರ್ ಅಂತ. ಅದಕ್ಕೆ ರಕ್ಷಿತ್ ಹೇಳ್ದೆ, ನನಗೆ ಗೊತ್ತು ಗುರು ಅವ್ನು ಸೂಟ್ ಆಗ್ತಾನೆ ಅಂತ, ಅದಕ್ಕೆ ಹೇಳಿದ್ದು ನಿಂಗೆ ಏನು ಕ್ಯಾರೆಕ್ಟರ್ ಪುಲ್ ಆಫ್ ಮಾಡ್ಬೇಕು ನಾನು, ಅವ್ನು ಮಾಡ್ತಾನೆ, ತಲೆ ಕೆಡ್ಸ್ಕೊಬೇಡ ಅಂತ. ಸೊ ನನಗೇ ಗೊತ್ತಿಲ್ಲ ಆ ಕ್ಯಾರೆಕ್ಟರ್ ನಂಗೆ ಬರುತ್ತೆ ಅಂತ. ಆ್ಯಂಡ್ ಅಗೇನ್ ಇಟ್ಸ್ ಲೀಡ್ ನೆಗೆಟಿವ್ ಕ್ಯಾರೆಕ್ಟರ್, ಬಾಲಾಜಿ ಮನೋರು ನಾನು ಇಬ್ಬರು. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟ್ರಾಗಿ ಚಿಕ್ಕ ಕ್ಯಾರೆಕ್ಟರ್ ಮಾಡ್ಕೊಂಬರ್ತಿದ್ದವನ್ನ ಅಪ್ಗ್ರೇಡ್ ಮಾಡ್ತಾ ಬಂದಿದ್ದು ಅವರೇ. ಆ್ಯಂಡ್ ಯಾರೂ ಸುಮ್ಮನೆ ಮಾಡಲ್ಲ. ಅವ್ನು ಯಾಕೆ ಅವ್ನ ಸಿನಿಮಾ ಹಾಳು ಮಾಡ್ಕೋತಾನೆ? ಫಸ್ಟ್ ಆಫ್ ಆಲ್ ಫ್ರೆಂಡ್ಶಿಪ್ಗೋಸ್ಕರ ಅವ್ನ ಸಿನಿಮಾ ಅವ್ನು ಯಾಕೆ ಹಾಳು ಮಾಡ್ಕೋತಾನೆ? ನನಗೆ ಅದಕ್ಕೆ ಯಾರು ಕೇಳಿದಾಗ ಅದು ಒಂದು ಸರಿ ಬಗ್ಗನ್ಬಿಡುತ್ತೆ ಒಳಗಡೆ. ಅದು ಎರಡು ಥರ ನೋಡ್ಬೋದು. ಐನೋ, ಒಂದು ಅವ್ರ ಸಿನಿಮಾನೇ ಯಾಕೆ ಹಾಳು ಮಾಡ್ಕೋತಾರೆ, ಎರಡನೇದು ಕೆಲವು ಸತಿ ಫ್ರೆಂಡ್ಶಿಪ್ಪು ಹಾಳಾಗ್ಬಿಡುತ್ತೆ. ಹೌದು, ಏನಾದನೋ ತಂದ್ಬಿಡಿಲ್ ಮಾಡಿ ಕೊನೆಗೆ ಅದು ಉಲ್ಟಾ ಹೊಡೆದಾಗ ಎಲ್ಲನೂ. ಸೊ ಆ ಥರ ಐ ಥಿಂಕ್ ಇಟ್ಸ್ ಥರ ಬಿಡಿಸಿ ಹೇಳಿದಾಗ ಎಲ್ಲರಿಗೂ ಅರ್ಥ. ಯಾಕೆ ಅವರು ಆ ಪ್ರಶ್ನೆನ ಪದೇ ಮಾಡ್ತಾರೆ ಅನ್ನೋದೇ ನಂಗೆ. ಅಂದರೆ ನೀವು ಆಸ್ಥಾನ ಕಲಾವಿದ ಅಂದರೆ ಬೇರೆ ಥರ,
ಈಸ್ ಅ ಗುಡ್ ಪರ್ಫಾರ್ಮರ್, ಸೊ ನಿನ್ನ ಎಲ್ಲ ಸಿನಿಮಾದಲ್ಲೂ ಇರ್ತಾರೆ ಅನ್ನೋ ಥರ. ಹೌದು. ಅದ್ಯಾಕೆ ಸರ್ ನೀವು ಪ್ರಮೋದ್ ಶೆಟ್ರನ್ನೇ ಕ್ಯಾಸ್ಟ್ ಮಾಡ್ತೀರಾ, ಅದ್ಯಾಕೆ ಸರ್ ನೀವು ಪ್ರಮೋದ್ ಶೆಟ್ರನ್ನೇ ಹಾಕೋತೀರಾ, ನನ್ನ ಪಕ್ಕದಲ್ಲೇ ಕೂತಿರ್ತಾರೆ ಇಬ್ಬರು, ಅದೇ ಟೈಮಿಗೆ ಕೇಳ್ತಾರೆ. ದೂರ ಇದ್ದಾಗ ಯಾರು ಕೇಳಿದ್ರು ನಂಗೆ ಆಗಲ್ಲ, ಕೇಳ್ಸಂಗೆ ಅಟ್ಲೀಸ್ಟ್ ಕೇಳಬೇಡಿ ನೀವು ಅಂತ. ಒಂದೊಂದು ಸರಿ ಬೇಜಾರಾಗುತ್ತೆ, ಒಂದೊಂದು ಸರಿ ಓಲಿ ಬೇಡ ಅದು ಏನಿದೆ. ಜನ ಮಾತಾಡ್ತಾನೆ ಇರ್ತಾರೆ ಪ್ರಮೋದ್ ಅವರೇ. ಐ ಆಮ್ ಶೋರ್ ನೀವು ತುಂಬ ನೋಡಿರ್ತೀರಾ. ಐ ಥಿಂಕ್ ವಿಲ್ ಹ್ಯಾವ್ ಟು ಫೋಕಸ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್ ಅನ್ಸುತ್ತೆ. ಸೊ ಹೀಗಾಗಿ ಈಗ ಲಾಫಿಂಗ್ ಬುದ್ಧ ಆಫ್ಕೋರ್ಸ್ 30 kg ತೂಕ ಏರಿಸ್ಕೊಂಡ್ರಿ. ಮತ್ತು ಇನ್ನೇನು ಇಲ್ಲಿ SK ಉಮೇಶ್ ಇವತ್ತು ಫುಲ್ ಎಲ್ಲ ಕರಗಿಸ್ಬಿಟ್ಟಿದ್ದೀರಾ ಅಷ್ಟು ಬೇಗಾಗಲೇ. ಎಷ್ಟು ವರ್ಷ ಆಯಿತು ಶೂಟಿಂಗ್ ಆಗಿ? ತಿಂಗಳುಗಳಾಗಿರುತ್ತೆ. ಶೂಟಿಂಗ್ ಆಗಿ ಒಂದು 8 ತಿಂಗಳಾಯಿತು. ಐ ಟುಕ್ ಓನ್ಲಿ 6.5-7 months to lose 24 kilos. ಓ ವಾವ್. ಐ ಗೈನ್ಡ್ ಅರೌಂಡ್ 30 kilos. ಗೈನ್ ಆಗೋಕ್ಕೆ ಎಷ್ಟಾಯಿತು? 2 ವರ್ಷ ತೊಗೊಂಡೆ ಗೈನ್ ಆಗೋಕ್ಕೆ. ಹೌದು, ಅಂದರೆ ಗೈನ್ ಅಂದರೆ ನಾರ್ಮಲ್ ಗೈನ್ ಅಲ್ಲ, ಭರತಕ್ಕೆ ಬೇಕಾಗಿದ್ದು ಈ ಮಸಲ್ಸ್ ಇದೆಯಲ್ಲ ಇದೆಲ್ಲ ಊದ್ಕೋಬೇಕಾಗಿತ್ತು, ಡಬಲ್ ಚಿನ್ ಬರಬೇಕಾಗಿತ್ತು. ಸೊ ಹಿಂಗೆ ದಪ್ಪ ಆಗಬೇಕಾಗಿತ್ತು ನಾನು, ರ್ಯಾದರ್ ದನ್ ಹಿಂಗೆ. ಅವ್ನಿಗೆ ಟೆನ್ಷನ್ ಇದ್ದಿದ್ದು ಇದಲ್ಲ, ಇದು ಸರ್ ನಾನು ಬಟ್ಟೆನಾದರೂ ಕಟ್ಬಿಡ್ತೀನಿ ಸರ್ ಹೊಟ್ಟೆಗೆ, ನಂಗೆ ಟೆನ್ಷನ್ ಇಲ್ಲ, ನಂಗೆ ಇದು ದಪ್ಪ ಆಗಬೇಕು ಅಂತ. ಸೊ ಫಸ್ಟು 10 kg ಏರಿಸಿ ಸರ್. ಸಿನಿಮಾ ಕತೆ ಕೇಳಿದಾಗ ಸರ್ 10 kilos ಏರಿಸಿದೆ ಸಾಕು ಸರ್, ನೀವು ಹೆಂಗೂ ಚಬ್ಬಿ ಇದ್ದೀರಾ, ಒಂದು 10 kg ಏರಿಸ್ಬಿಡಿ ಸರ್, ಸೂಪರು ಅಂತ 10 kg ಏರಿಸ್ಬಿಟ್ಟು ಹೋದೆ. ಬರತ್ ಇವಾಗ 10 kilos ಜಾಸ್ತಿ ಆಗಿದ್ದೀನಿ ಬರತ್ ಅಂತ. ಎಲ್ಲಿ ಸರ್ ಏನು ಗೊತ್ತಾಗ್ತಾನೆ ಇಲ್ಲ ಅಂದ. ನೀವು ಬರೋ ಉದ್ದ ಇದ್ದೀರಾ. ಆಮೇಲೆ ಅದು ಸೆಕೆಂಡ್ ರೀಸನ್ ಆಮೇಲೆ ಬಂದಿದ್ದು, ಇನ್ನೊಂದು 10 kg ಏರಿಸ್ಬೋದಾ ಸರ್ ಅಂದ. ಏರಿಸ್ದೆ. ಐ ಬಿಕೇಮ್ 120, 118, 120ವರೆಗೂ ಬಂದೆ ತೂಕ. ಬರತ್ತಾಯಿತು ಅಂದೆ. ಸರ್ ನೀವು ಹೈಟ್ ಇದ್ದೀರಾ ಸರ್, ನೀವು ದಪ್ಪ ಆಗೋದೇ ಗೊತ್ತಾಗ್ತಾ ಇಲ್ಲ ಸರ್ ಅಂದ. ಅಯ್ಯೋ ರಾಮ್ನೆ. ಈಗ ಅಂದೆ ಇನ್ನೊಂದು 10 kg ಏರಿಸ್ಬಿಟ್ರೆ ಸಾಕು ಸರ್, ಪರ್ಫೆಕ್ಟ್ ಆಗ್ಬಿಡ್ತೀರಾ ನೀವು ಅಂತ. 10 ಆಗುತ್ತೋ ಇಲ್ಲ ಗೊತ್ತಿಲ್ಲ, ಏರಿಸ್ತೀನಿ ಗುರು ಅಂದ್ಬಿಟ್ಟು ಆವಾಗ ಶುಗರ್ ಹೆವಿ ತಿನ್ನೋಕ್ಕೆ ಶುರು ಮಾಡಿದೆ ನಾನು. ಅಂದರೆ ಲಿಟ್ರಲ್ ಶುಗರ್ ಅಲ್ಲ, ಸ್ವೀಟು, ಡೆಸರ್ಟ್, ಐಸ್ ಕ್ರೀಮು ಸ್ಟಾಕ್ ಇರೋದು. ಚಾಕ್ಲೇಟು, ಸ್ವೀಟು, ಐಸ್ ಕ್ರೀಮ್ ನಮ್ಮ ಮನೇಲಿ ಸ್ಟಾಕು ಫ್ರಿಜ್ಜಲ್ಲಿ 24 ಲೈಫ್ ಅದು. ಸೊ ತಿಂದು ಅಂದರೆ ಹೆಂಗೆ ರೇಗಿಸ್ತಾ ಇದ್ರು ರಕ್ಷಿತ್ ರಿಷಬ್ ಎಲ್ಲ ಅಂದರೆ, ಆಹಾ ಏನು ಲಾಫಿಂಗ್ ಬುದ್ಧ ಹೆಸರಲ್ಲಿ ನನ್ನ ಮಗ ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾನೆ ನೋಡು ಅಂತ. ಅಂದರೆ ಪಾರ್ಟಿನೂ ಜಾಸ್ತಿ ಆಗಿತ್ತು ಆಬ್ವಿಯಸ್ಲಿ, ದಪ್ಪ ಆಗಬೇಕು ಅನ್ನೋ ರೀಸನ್ಗೆ. ಬ್ರ್ಯಾಂಡ್ ಮಾತ್ರ ಚೇಂಜ್ ಆಗಿತ್ತು ಅಷ್ಟೇ, ಬಿಟ್ಟರೆ ಪಾರ್ಟಿ ಕಂಟಿನ್ಯೂ ಆಗ್ತಿತ್ತು ಅಂತ. ಸೊ ಅದು ಫುಲ್ಲು ವೆಯ್ಟ್ ಗೇನ್ ಆದಮೇಲೆ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ನಿಸ್ತು, ಇದು ಯಾಕೋ ರಿಸ್ಕಲ್ಲಿ ಇದ್ದೀನಿ ನಾನು ಅಂತ. ಅದಕ್ಕೆ ಕಾಯ್ತಿದ್ದೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅಂತ. ಮುಗಿದಿದ ತಕ್ಷಣ ಬರತ್ತೆ ಕೇಳಿದೆ, ಮುಗೀತಲ್ವಾ, ಇದು ಕುಂಬಳಕಾಯಿ ಆಯ್ತಲ್ಲ, ಇನ್ನೇನಿಲ್ಲ ಅಲ್ವಾ? ಏನಿಲ್ಲ ಸರ್. ಆಮೇಲೆ ಅರ್ಧ ದಿನ ಪ್ಯಾಚ್ ವರ್ಕು, ಒಂದೇ ಒಂದು ಫ್ರೇಮ್ ಮಿಸ್ ಆಗಿಬಿಟ್ಟಿದೆ, ಸಣ್ಣ ಲುಕ್ಕು ಇದೇನೂ ಇಲ್ಲ ಅಲ್ವಾ ಅಂದ. ಏನೂ ಇಲ್ಲ ಸರ್, ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಅಂದ. ಐ ಟುಕ್ ಎಕ್ಸಾಕ್ಟ್ಲಿ 6.5 to 7 months, 23-24 kilos ಟಮಾರ್ ಅನ್ಸ್ಬಿಟ್ಟೆ. ಯಪ್ಪ. ಐ ಮೀನ್ ಇದು ಸಡನ್ನಾಗಿ ಅದ್ಯಾವುದೋ ಅಮೀರ್ ಖಾನ್ ಅವ್ರದ್ದು ದಂಗಲ್ ಬಂದಾಗ ಈ ಥರ ಒಂದಷ್ಟೆಲ್ಲ ನ್ಯೂಸ್ ಆಗಿತ್ತು. ಅಂದರೆ ನಮ್ಮಲ್ಲೂ ಈ ಥರ ಕಥೆಗೆ ಬೇಕಾಗಿರೋ ಎಷ್ಟು ಪ್ರಯತ್ನಗಳು ನಡೀತಾ ಇರುತ್ತೆ ಅನ್ನೋಕ್ಕೆ. ಕಥೆ ಆಯ್ಕೆ ಹೇಗಾಗುತ್ತೆ? ಯಾಕೆಂದರೆ ಲಾಫಿಂಗ್ ಬುದ್ಧ ಟೈಟಲ್ ಚೆನ್ನಾಗಿದೆ. ಒಂದು ಕಾಲ ಕನ್ನಡ ಇಂಡಸ್ಟ್ರಿ ಪೊಲೀಸರನ್ನು ಹೀರೋಸ್ ಆಗಿ, ನಮ್ಮ SP ಸಾಂಗ್ಲಿಯಾನ ಆಗಿರಲಿ, ಶಂಕರ್ ನಾಗ್ ಸರ್ದು ಫುಲ್ ಎಷ್ಟೋ, ಮತ್ತು ಇತ್ತೀಚೆಗೆ ನಮ್ಮ ಸಾಯಿ ಕುಮಾರ್ ಸರಿಂದ ಹಿಡಿದು ಪೊಲೀಸ್ಗಳು ಆ್ಯಕ್ಚುಲ್ ಹೀರೋಸ್ ಆಗಿ ಮೆರೆಯೋದು. ಇನ್ಫ್ಯಾಕ್ಟ್ ರಕ್ಷಿತ್ ಶೆಟ್ಟಿ ಅವ್ರದ್ದು ಎಷ್ಟೋದೆ ಅಲ್ಲ, ದಟ್ ಇಸ್ ಒನ್. ಇದು ಈ ಕಾಮಿಡಿನ ಹೀರೋ ಆ್ಯಂಗಲ್ಗೆ ತಂದು ಆ ಸಟಲ್ ಇದರಲ್ಲಿ ಆಟ ಆಡೋದಿದೆಯಲ್ಲ, ಐ ಥಿಂಕ್ ಅದಕ್ಕೆಲ್ಲೋ ಇವತ್ತಿನ ಪ್ರಪಂಚ ಸ್ವಲ್ಪ ಹೊಸದನ್ನ ಹುಡುಕ್ತಾ ಇದೆ ಈ ಎಲ್ಲ ಆಯಾಮದಲ್ಲಿ ಅಂತ ನಿಮ್ಗೆ ಅನ್ಸುತ್ತಾ? ಸ್ವಲ್ಪ ಓವರ್ ದಿ ಬೋರ್ಡ್ ಇತ್ತು ಅವಾಗ. ಶಶಿಕುಮಾರ್ ಸರ್ ಮಾಡ್ತಿದ್ರು, ಇಬ್ಬರು ಹೆಂಡರ ಮುದ್ದಿನ ಪೊಲೀಸ್, ಆಮೇಲೆ ಪೊಲೀಸನ ಗಂಡ, ಸೊ ಪೊಲೀಸನ ಹೆಂಡತಿ. ಸೊ ಈ ಥರದ್ದೆಲ್ಲ ಸಿನಿಮಾಗಳು ಬರ್ತಿತ್ತು. ಆ ಜಾನರ್ ಸ್ಟಾಪ್ ಆಗೋಗಿತ್ತು ಒಂಚೂರು ಅಲ್ಲಿ. ಅಂದರೆ ಅವತ್ತಿನ ವ್ಯೂವರ್ಶಿಪ್ ಅಥವಾ ಏನು ಹೇಳ್ಬೋದು, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅವತ್ತಿಗದು ಸಖತ್ತಾಗಿತ್ತು. ಬಟ್ ಅದೊಂಚೂರು ಓವರ್ ಕಾಮಿಡಿ ಮಾಡ್ತಿದ್ರು ಅಂತ ಅನ್ಸೋದು ಇವತ್ತಿಗೆ ಅನ್ಸುತ್ತೆ. ಸ್ವಲ್ಪ ಲೈನ್ ವಾಸ್ ಕ್ರಾಸ್ಡ್ ಕೆಲವು ವಿಚಾರದಲ್ಲಿ. ಇವತ್ತು ಐ ಥಿಂಕ್ ಜನ ಫಾರಿನ್ ಫಿಲ್ಮ್ಸ್ ನೋಡಿ ಈ ಥರದ್ದೊಂದು ಕಾಮಿಡಿಗೆ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದೇ ಜಾನರಲ್ಲಿ ಸಿನಿಮಾ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಈಗ ಒಂದು ಕಿರಿಕ್ ಪಾರ್ಟಿ ಮಾಡಿದ್ವಿ, ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಸಿನಿಮಾನೇ ಮಾಡಬಾರ್ದು, ಮುಗೀತದು. ಆ ಜಾನರ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ, ಮತ್ತೆ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. 2 ಮಾಡ್ತೀವ, ಅದನ್ನೇನು ಸ್ವಲ್ಪ ವರ್ಷ ಬಿಟ್ಟು ಮಾಡಬೇಕು, ಇಮಿಡಿಯೇಟ್ ಮಾಡಬಾರ್ದು. ಸೊ ಆ ಜಾನರ್ನ ಒಂದು ಫ್ರೇಸ್ ಸೆಟ್ ಮಾಡಿದ್ಮೇಲೆ ನಾವು ಹೊಸ ಜಾನರ್ಗೆ ಹೋಗಬೇಕು ಅನ್ನೋದು. ಸೊ ಈಗ ಮತ್ತೆ ಕಾಮಿಡಿ ಸಿನಿಮಾ ಅಂದಾಗ ನಾವು ಸುಮಾರು ಮಾಡಿದ್ವಿ. ಹೀರೋನು ಕಾಮಿಡಿಯಾಗೆ ಬರುತ್ತೆ, ಹೀರೋ ಸಿನಿಮಾ. ಅದಾದಮೇಲೆ ಹರಿಕತೆ ಇಲ್ಲ ಗಿರಿಕತೆನೂ ಕಾಮಿಡಿ ಸಿನಿಮಾನೇ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನೂ ಕಾಮಿಡಿ ಸಿನಿಮಾನೇ. ಸೊ ಎಲ್ಲ ಕಾಮಿಡಿ ಸಿನಿಮಾನೇ, ಬಟ್ ಅದರಲ್ಲೇ ಜಾನರ್ಗಳನ್ನ ಚೇಂಜ್ ಮಾಡ್ತಾ ಬರಬೇಕು ಅಂದಾಗ ಈ ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ಪೊಲೀಸು ಅವರಲ್ಲೂ ನಗು ಇರುತ್ತೆ, ಅವರಲ್ಲೂ ತಮಾಷೆ ಇರುತ್ತೆ, ಅವರಲ್ಲೂ ಸ್ಟೇಷನ್ ಒಳಗಡೆನೂ ತುಂಬ ಹ್ಯೂಮರ್ ಇರುತ್ತೆ, ತುಂಬ ತಮಾಷೆ ನಡೆಯುತ್ತೆ. ಆ್ಯಕ್ಚುಲಿ ಎಸ್ ಕೆ ಉಮೇಶ್ ಸರ್ ಹೇಳ್ತಾಯಿದ್ರು ಮೊನ್ನೆ, ನಮ್ಮಲ್ಲಿ ನಡೆಯೋ ತಮಾಷೆ ಎಲ್ಲೂ ನಡೆಯಲ್ಲ ಕಣಪ್ಪ ಅಂದರು. ಆ್ಯಂಡ್ ಅದನ್ನು ಯಾರೂ ಟಚ್ ಮಾಡಿರಲಿಲ್ಲ, ಆ ಆ್ಯಂಗಲ್ಗೆ ಯಾರೂ ಹೋಗಿರಲಿಲ್ಲ, ಸ್ಟೇಷನ್ ಒಳಗಡೆ ಆಗುವಂಥ ತಮಾಷೆಗೆ ಯಾರೂ ಹೋಗಿರಲಿಲ್ಲ. ಆ್ಯಂಡ್ ನೀವು ಇವತ್ತು ಅದ್ರ ಬಗ್ಗೆ ಸಿನಿಮಾ ಮಾಡ್ತಾಯಿದ್ರೆ ಇಟ್ಸ್ ವೆರಿ ಗುಡ್ ಪಾಯಿಂಟ್ ಅಂತ. ಅಂದರೆ ಭರತ್ಗೆ ಥ್ಯಾಂಕ್ಸ್ ಹೇಳಬೇಕು. ಭರತ್ ಲಾಫಿಂಗ್ ಬುದ್ಧ ಅಂತ ಹೆಸರು ಇಟ್ಟಿರಲಿಲ್ಲ ಫಸ್ಟು. ಭರತ್ ಅದಕ್ಕೆ ಸರ್ ಟೈಟ್ಲ್ ಇನ್ನೂ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಸುಮ್ಮನೆ ಪ್ರೊಡಕ್ಷನ್ ಅಂದ್ಕೊಂಡೇ ಇಟ್ಟಿದ್ರು. ಆ್ಯಂಡ್ ಹೋಲ್ ಸ್ಟೋರಿ ವಾಸ್ ಅಬೌಟ್ ವೆಯ್ಟ್ ಲಾಸ್. ಫಸ್ಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗಿಸಿದಾಗ ಭರತ್ ಕತೆ ಬರೆದಿದ್ರು. ಅಲ್ಲಿಂದ ಇದು ಹೌದು ಆಗ್ತಾ ಇದೆ. ಹೌದು, ಅವಾಗ ಬರೀ ವೆಯ್ಟ್ ಲಾಸ್ ಬಗ್ಗೆನೇ ಕತೆ ಇತ್ತು. ಅಂದರೆ ಅವಾಗಿದ್ದಿದ್ದ ಕತೆ ಹೆಂಗೆ ಅಂದರೆ, ಇವನು ಒಬ್ಬ ನಾರ್ಮಲ್ ವ್ಯಕ್ತಿ, ಕಾನ್ಸ್ಟೇಬಲ್ ಏನೂ ಇರಲಿಲ್ಲ ಅವಾಗ ಪ್ಲ್ಯಾನಲ್ಲಿ. ಒಬ್ಬ ನಾರ್ಮಲ್ ವ್ಯಕ್ತಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾನೆ. ಅವನು ಈ ನ್ಯಾಚುರೋಪತಿ ಥರದ ಹಾಸ್ಪಿಟ್ಲಿಗೆ ಹೋದರೆ ಆ 10 ದಿನದ ಟ್ರೀಟ್ಮೆಂಟೇ ಇಡೀ ಸಿನಿಮಾ. ಇಂಟ್ರೆಸ್ಟಿಂಗ್ ಎಳೆ, ಹೊಸ ಎಳೆ. ಆ 10 ದಿನದ ಟ್ರೀಟ್ಮೆಂಟ್ ಏನು ಅವ್ನು ಒದ್ದಾಡ್ತಾನೆ, ಅವ್ನು ದಡಿಯ, ಅವನನ್ನು ಸಣ್ಣ ಮಾಡ್ಸೋಕ್ಕೆ ಅವನು ಅಲ್ಲಿಂದ ಏನೇನು ಪಾಡುಗಳು ಪಡ್ತಾನೆ ಅನ್ನೋದೇ ಇಡೀ ಸಿನಿಮಾ ಆಗಿತ್ತು. ಸೊ ಅದು ಆಗ್ತಾ ಡೈರೆಕ್ಟರ್ ಗೆಟ್ಸ್ ಮೆಚ್ಯೂರ್ಡ್ ಅಂತಾರಲ್ಲ, ಹಾಗೆ ಸರ್ಕಾರಿ ಮುಗೀತು, ಅದಾದಮೇಲೆ ಇನ್ನೊಂದಕ್ಕೆ ಅಸೋಸಿಯೇಟ್ ಆದ, ಅವ್ನ ಸ್ಕ್ರಿಪ್ಟ್ ರೆಡಿ ಆಗ್ತಾನೆ ಇತ್ತು. ಫೈನಲಿ ಆಯ್ತಾ ಬರತ್ರೆ ಕೊಡಿ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ ರಿಷಬ್ಗೆ ಕೇಳಿದಾಗ, ಸರ್ ಈ ಥರ 2 ಆಯಾಮಗಳಿದೆ, ಸೊ ಇದನ್ನು ತೊಗೊಂಡಿದ್ದೀನಿ ನಂಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ, ನಾನು ಇನ್ನೊಂಚೂರು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಹೇಳ್ದೆ. ಸೊ ಆ ರಿಸರ್ಚ್ ಆದಮೇಲೆ ರಿಸರ್ಚ್ ಹೆಂಗೆ ಮಾಡ್ದೆ ಅಂದರೆ, ಅವ್ನಿಗೊಂದು ಇನ್ಸಿಡೆಂಟ್ ಕಾಡ್ತು, ಯೂಟ್ಯೂಬಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಬಂದಾಗ ಅದು ಕಾಡ್ತು. ಅಂದರೆ ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಓವರ್ ವೆಯ್ಟ್ ಇದ್ದಂಥ ಕಾನ್ಸ್ಟೇಬಲ್ನ ಇನ್ಸ್ಪೆಕ್ಟ್ರು ಬಾಯಿಗೆ ಬಂದಂಗೆ ಬೈತಾನೆ ಇನ್ ಫ್ರಂಟ್ ಆಫ್ ದ ಹೋಲ್ ಸ್ಟೇಷನ್. ಬಾಯಿಗೆ ಬಂದಂಗೆ ಬೈದು ಅವನ್ನ ಡಿಮೋಟ್ ಮಾಡ್ತಾರೆ, ಅವನ ಪೊಸಿಷನಿಂದ ಕೆಳಗಿಳಿಸ್ತಾರೆ. ಕೆಳಗಿಳಿಸಿದಾಗ ಅವನು ಹತ್ಕೊಂಡ್ಬಿಡ್ತಾನೆ, ಲಿಟ್ರಲಿ ಸ್ಟೇಷನಲ್ಲೇ ಜೋರಾಗಿ ಹತ್ಬಿಡ್ತಾನೆ ಅವನು. ಅದ್ರದ್ದು ವಿಡಿಯೋ ತುಂಬ ವೈರಲ್ ಆಗೋಗಿತ್ತು ಆ ಟೈಮಲ್ಲಿ. ಸೊ ಭರತ್ಗೆ ಅದನ್ನು ನೋಡಿದ್ಮೇಲೆ ಇವನ ಪರಿಸ್ಥಿತಿ ಏನಿರ್ಬೋದು, ಮನೆಗೆ ಹೋದ್ಮೇಲೆ ಎಷ್ಟು ಶೇಮ್ ಆಗ್ಬೋದು ಸೊಸೈಟಿ ಮುಂದೆ ಇವನಿಗೆ. ಇದನ್ನು ನನ್ನ ಕತೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸರ್. ಓಕೆ ಬರತ್ತೆ ಅಂತ ಹಿ ಸ್ಯಾಟ್ ಫಾರ್ ಆಲ್ಮೋಸ್ಟ್ ಒಂದು 4-5 ತಿಂಗಳಲ್ಲಿ ಒಂದು 20-25 ದಿನ ಸ್ಟೇಷನ್ ಒಳಗೆ ಕಳೆದಿದ್ದಾರೆ ಭರತ್. ಟು ಗೆಟ್ ಟು ನೋ ವೈ ದೇ ಗೆಟ್ ಒಬೆಸಿಟಿ, ಯಾಕೆ ಅವ್ರು ದಪ್ಪ ಆಗ್ತಾರೆ. ಕಾನ್ಸ್ಟೇಬಲ್ ಆಗಲಿ ಪೊಲೀಸ್ ಆಗಲಿ ನಾವು ತುಂಬ ಈಸಿಯಾಗಿ ಹೇಳ್ಬೋದು, ಹೊಟ್ಟೆ ಬಿಟ್ಕೊಂಡು ಹೆಂಗಿದಾನೆ ನೋಡು ಅಂತ. ಯಾಕೆ ಆಗತ್ತದು ಅನ್ನೋದನ್ನು ರಿಸರ್ಚ್ ಮಾಡೋದಕ್ಕೋಸ್ಕರ ತುಂಬ ಬುಕ್ಸ್ಗಳನ್ನ ಓದಿ, ತುಂಬ ಪೊಲೀಸವ್ರನ್ನ ಮೀಟ್ ಮಾಡಿ, ಅವನು ಸ್ಟೇಷನ್ ಒಳಗೆ ಕೂತ್ಕೊಂಡು ಒಂದು 15-20 ದಿನ ಅಲ್ಲಿ ಏನೇನು ಮೂಮೆಂಟ್ಸ್ ಆಗುತ್ತೆ, ಆ್ಯಕ್ಟಿವಿಟೀಸ್ ಹೆಂಗೆ ನಡೆಯುತ್ತೆ. ಅಂದರೆ ಅವ್ನು ಭರತ್ ಸಿನಿಮಾ ತುಂಬ ರಿಯಾಲಿಟಿಗೆ ಹತ್ತಿರ ಇರೋ ಥರ ಮಾಡಿದ್ದಾನೆ. ಅಲ್ಲಿ ಯಾವುದೇ ಸ್ಕೋಪ್ ಆಫ್ ಹೀರೋಯಿಸಮ್ ಇಲ್ಲ. ನಿಮಗೆ ನಾರ್ಮಲ್ ಹೆಡ್ ಕಾನ್ಸ್ಟೇಬಲ್ ಜೀವನದಲ್ಲಿ ಏನು ನಡೆಯುತ್ತೆ ಹಾಗೆ ಇದ್ದಾನೆ ಅವನು. ಸೊ ಆ ಥರನೇ ಕಾಣಬೇಕು ಸಿನಿಮಾ ಅನ್ನೋದೇ ಅವನ ಆಸೆ ಇದ್ದಿದ್ದು. ಸೊ ಅದನ್ನು ಹ್ಯೂಮರಸ್ ಆಗಿ ಹೇಳಿದ್ರೆ ಮಾತ್ರ ಇವತ್ತು ಜನ ತೊಗೊಳಕ್ಕೆ ರೆಡಿ ಇರೋದು. ನೀವು ತುಂಬ ಸೀರಿಯಸ್ ಆಗಿ ಕತೆ ಹೇಳಿದ್ರೆ ಜನ ತೊಗೊಳಕ್ಕೆ ರೆಡಿ ಇಲ್ಲ. ಯಾವತ್ತಿದ್ರೂ ಸರ್ಕಾರಿ ಹಿರಿಯ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು ಪ್ಯಾಟ್ರನ್ ನಿಮಗೆ ಲೇಯರ್ ಬಿಡಿಸ್ತಾ ಹೋದರೆ ನಿಮಗೆ ಶಾಲೆ ಒಡೆದೋಗ್ತಿರೋದು ಹೇಳ್ತಾನೆ, ಅಲ್ಲಿ ನಡೀತಿರೋ ಪೊಲಿಟಿಕಲ್ ಇಶ್ಯೂನೂ ಹೇಳ್ತಾನೆ, ಅದರ ಮಧ್ಯದಲ್ಲಿ ಆ ಮಕ್ಕಳದೊಂದು ಲವ್ ಸ್ಟೋರಿನೂ ಹೇಳ್ತಾನೆ. ಬಟ್ ಓವರಾಲ್ ಇದು ಮೂರನ್ನು ಹ್ಯೂಮರಸ್ ಆಗಿ ತೊಗೊಂಬಂದು ಎಂಡಲ್ಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕನ್ನಡ ಶಾಲೆ, ಯಾಕೆ ಉಳಿಬೇಕು, ಯಾಕೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ 10 ನಿಮಿಷದಲ್ಲಿ ನಿಮ್ಗೊಂದು ಬೋಧನೆ ಕೊಡ್ತಾನೆ. ನಾವು 1.25 ಗಂಟೆ ನೋಡಿರೋದಕ್ಕೆ ಆ 10 ನಿಮಿಷ ನಮಗೆ ಸಖತ್ ಖುಷಿ ಕೊಟ್ಬಿಡುತ್ತೆ. 1.25 ಗಂಟೆ ನಗ್ಸಿದಾನಲ್ಲ, 10 ನಿಮಿಷ ಹೇಳಿದಾಗ ಕರೆಕ್ಟ್ ಅಲ್ವಾ ಗುರು ಅಂತ ರೀಕಾಲ್ ಮಾಡ್ತೀವಿ 1.25 ಗಂಟೆನ. ಇಟ್ಸ್ ಅ ನೈಸ್ ಪ್ಯಾಟರ್ನ್. ಕಾಂತಾರದಲ್ಲೂ ಒಂದು ಲೆಕ್ಕ ನೋಡ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ಅದು ಹ್ಯೂಮರಸ್ ಆಗೇ ತೊಗೊಂಬಂದು ಸೊ ಕೊನೆಯಲ್ಲಿ ನಿಮ್ಗೆ ಆ ಸತ್ಯನ ಹೇಳಿದಾಗ ನೀವು ವಾಪಸ್ ಅಲ್ಲಿ ಕನೆಕ್ಟ್ ಮಾಡ್ಕೋತೀರ. ಫಸ್ಟ್ಗೆ ಸಿನಿಮಾ ರೀಕಾಲ್ ಆಗುತ್ತೆ, ಓ ಕರೆಕ್ಟ್ ಅಲ್ವಾ, ಇವ್ನು ತಮಾಷೆಯಾಗಿ ಇಷ್ಟೆಲ್ಲ ವಿಷಯ ಹೇಳಿದ್ದು ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ. ಅದಕ್ಕೋಸ್ಕರ ಜನ 2ನೇ ಸರಿ ನೋಡೋದು ಸಿನಿಮಾನ. ಸೊ ಇವತ್ತು ನೀವು ತುಂಬ ಬೋಧನೆ ಮಾಡ್ತೀನಿ ಅಂತ ಹೊರಟ್ರೆ ಸ್ಟಾರ್ಟಿಂಗಿಂದಲೇ ನಾನೇ ಆ ಟ್ರಾಫಿಕಲ್ಲಿ ಒದಾಡ್ಕೊಂಡು ಬಂದಿಲ್ಲ ಥಿಯೇಟ್ರ್ ಒಳಗೆ ಕೂತಿದ್ದೀನಿ, ಇನ್ಯಾವನ್ ಕೇಳ್ತಾನೆ ಗುರು ಅನ್ನೋ ಥರನೇ ಇರುತ್ತದು. ಸೊ ಹಾಗಾಗಿ ದಿಸ್ ಇಸ್ ಅ ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಇವತ್ತಿನ ಜನರೇಷನ್ ಅಂತ ಅನ್ಸುತ್ತೆ ನನಗೆ. ಯು ಡೋಂಟ್ ಕ್ರಿಯೇಟ್ ಕಾಮಿಡಿ ಸೀನ್ಸ್, ಪ್ಲೀಸ್ ಡೋಂಟ್ ಕ್ರಿಯೇಟ್ ಕಾಮಿಡಿ ಸೀನ್ಸ್. ಕ್ಯಾರೆಕ್ಟರ್ಗಳು ಏನು ಡಿಸೈನ್ ಮಾಡ್ತಿರಲ್ಲ ಅವರು ಎಷ್ಟು ತಮಾಷೆ ಆಗಿರ್ತಾರೋ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಎಮೋಷನ್ಸು ಅವರಿಂದ ಬಂದಾಗ ವರ್ಕ್ ಆಗುತ್ತೆ.
ಅವ್ನು ಹ್ಯೂಮರಸ್ ಆಗೇ ಇದ್ದು, ಅವ್ನ ಕ್ಯಾರೆಕ್ಟರ್ ಹ್ಯೂಮರಸ್ ಆಗಿದ್ದು. ಈಗ ನೋಡಿ ನಿಮ್ಗೆ ಲಾಫಿಂಗ್ ಬುದ್ಧದಲ್ಲಿ ಇವ್ನು ಗುಂಡ್ಗೆ ದಪ್ಪಕ್ಕೆ ಲಾಫಿಂಗ್ ಬುದ್ಧ ಇದ್ದಂಗೆ ಇದ್ದಾನೆ ಅವನು. ಅವ್ನು ಲಾಫಿಂಗ್ ಬುದ್ಧ ಅಂತ ಟೈಟ್ಲ್ ಇಟ್ಟಂಗೆ ನಿಮ್ಗೆ ಅವ್ನ ಸರೌಂಡಿಂಗ್ ಸ್ಟೇಷನ್ ಸುತ್ತಾನು ಅವನು ಖುಷಿ ಹಂಚ್ತಾ ಇರ್ತಾನೆ, ನಗು ಹಂಚ್ತಾ ಇರ್ತಾನೆ, ಮನೇಲೂ ನಗು ಹಂಚ್ತಾ ಇರ್ತಾನೆ. ಅವ್ನ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಆಡಿಯನ್ಸ್ಗೆ ಅದು ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓ ಶಿಟ್, ಖುಷಿಯಾಗಿದ್ನಲ್ಲ ಗುರು, ಇವ್ನಿಗೆ ಯಾಕೆ ಈ ಥರ ಆಯಿತು ಛೇ ಅಂತ ಅನ್ನಿಸ್ಬೇಕಲ್ವಾ ಕ್ಯಾರೆಕ್ಟರ್ ಮೇಲೆ. ಅವಾಗ ತಾನೇ ಅದು ನಿಂತ್ಕೊಳ್ಳೋಕೆ ಸಾಧ್ಯ, ಒಂದು ಕ್ಯಾರೆಕ್ಟರ್ ನಿಂತ್ಕೊಳ್ಳೋಕೆ ಸಾಧ್ಯ ಅಥವಾ ಒಂದು ಸಬ್ಜೆಕ್ಟ್ ನಿಂತ್ಕೊಳ್ಳೋಕೆ ಸಾಧ್ಯ. ಸೊ ದಟ್ ಈಸ್ ಅ ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಇವತ್ತಿನ ಮಟ್ಟಿಗೆ. ಬಟ್ ಮೇ ಬಿ ಅನದರ್ 2-3 ಇಯರ್ಸ್ ಅದು ಚೇಂಜ್ ಆಗುತ್ತೆ. ಯಾಕಂದರೆ ಮುಂಚೆ ಎಲ್ಲ ಜನ್ರೇಷನ್ ಫಾರ್ 20 ಇಯರ್ಸ್ ಅಂತಿದ್ರಂತೆ ನಮ್ಮ ತಾತನ ಕಾಲಕ್ಕೆ. 20 ವರ್ಷಕ್ಕೆ ಒಂದು ಜನ್ರೇಷನ್ ಚೇಂಜ್ ಆಗುತ್ತೆ ಅಂತ. ಅದಾದಮೇಲೆ 10 ವರ್ಷಕ್ಕೆ ಅನ್ನೋಕ್ಕೆ ಶುರು ಮಾಡಿದ್ರು. ಈಗ ಮೋಸ್ಟ್ಲಿ ನಾವು 5 ವರ್ಷಕ್ಕೆ ಒಂದು ಜನ್ರೇಷನ್ ಚೇಂಜ್ ಆಗುತ್ತೆ ಅನ್ನೋಕ್ಕೆ ಶುರು ಮಾಡಿದ್ದೀವಿ. ನೆಕ್ಸ್ಟ್ 2 ವರ್ಷಕ್ಕೆ ಒಂದು ಜನ್ರೇಷನ್ ಚೇಂಜ್ ಆಗುತ್ತೆ. ಅಷ್ಟು ಫಾಸ್ಟಾಗಿದೆ ಅಪ್ಗ್ರೇಡೇಷನ್. ಅಷ್ಟೇ ಇದು ನೀವು ಆ ಪಲ್ಸನ್ನ ಹಿಡಿತಾನೆ ಇರಬೇಕು. ನಾನು ಅದಕ್ಕೆ ಹೇಳಿದೆ ಮೊನ್ನೆ ಯಾರಿಗೋ, ಡೈರೆಕ್ಟ್ರಿಗೆ ಇರೋದು 10 ವರ್ಷ ಟೈಮು. 10 ವರ್ಷ ಟೈಮ್ ಡೈರೆಕ್ಟ್ರಿಗೆ ಇರೋದು. ಅಷ್ಟರೊಳಗೆ ಅವನು ಅಪ್ಗ್ರೇಡ್ ಆದ ಅಂದರೆ ಇನ್ನು 10 ವರ್ಷಕ್ಕೆ ಆಗ್ತಾನೆ. ಇಲ್ಲಾಂದರೆ ಬೇರೆ ಹೊಸ ಡೈರೆಕ್ಟರ್ ಆ ಜಾಗಕ್ಕೆ ಬರ್ತಾರೆ.